ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಸಿಂಧೂ ನದಿಯ ದಡದಲ್ಲಿರುವ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಬ್ಬ ಬಡ ರೈತ ತನ್ನ 4 ಪುತ್ರಿಯರೊಂದಿಗೆ ವಾಸಿಸುತ್ತಿದ್ದನು. ಅವನಿಗೆ ಪತ್ನಿ ಇರಲಿಲ್ಲ, ಮಕ್ಕಳೇ ಅವನ ಪ್ರಪಂಚವಾಗಿದ್ದರು. ಆದರೆ ಅವನ ಜೀವನದಲ್ಲಿ ಒಂದು ಘೋರ ದುರಂತ ಕಾದಿತ್ತು. ಅದನ್ನು ಊಹಿಸಲು ಯಾರಿಗೂ ಸಾಧ್ಯವಿರಲಿಲ್ಲ. ಅವನ 4 ಹೆಣ್ಣು ಮಕ್ಕಳು ಮದುವೆಯಾಗದೆಯೇ ಒಬ್ಬರ ನಂತರ ಒಬ್ಬರು ಗರ್ಭಿಣಿಯರಾದರು. ಇದು ಹೇಗೆ ಸಾಧ್ಯ? ಈ ಮಕ್ಕಳ ತಂದೆ ಯಾರು ಎಂಬುದು ಇಡೀ ಗ್ರಾಮಕ್ಕೆ ಪ್ರಶ್ನೆಯಾಗಿ ಉಳಿಯಿತು. ಆನಂತರ ಆ ತಂದೆ ತನ್ನ ಮೊದಲ ಮಗಳ ವಿಷಯದಲ್ಲಿ ಏನು ಮಾಡುತ್ತಾನೆಂದು ತಿಳಿದರೆ ನಿಮ್ಮ ಮೈ ಜುಮ್ಮೆನ್ನುತ್ತದೆ. ಅಸಲಿಗೆ ಈ ಮುಗ್ಧ ಹೆಣ್ಣು ಮಕ್ಕಳ ಜೀವನವನ್ನು ನಾಶ ಮಾಡಿದ ಆ ನೀಚ ಯಾರೆಂದು ನೀವು ನೋಡಿದರೆ ಶಾಕ್ ಆಗುವುದು ಖಂಡಿತ. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ಘಟನೆ ಸಿಂಧೂ ನದಿಯ ದಡದಲ್ಲಿರುವ ಹರಿಪುರ ಎಂಬ ಚಿಕ್ಕ ಗ್ರಾಮದಲ್ಲಿ ಪ್ರಾರಂಭವಾಗುತ್ತದೆ. ಇಲ್ಲಿ ರಾಮದಾಸ್ ಎಂಬ ರೈತ ತನ್ನ 4 ಪುತ್ರಿಯರಾದ ಸಾವಿತ್ರಿ, ಕಮಲಾ, ರಾಧಾ ಮತ್ತು ಚಿಕ್ಕ ಮಗಳು ಅನುರಾಧಾಳೊಂದಿಗೆ ವಾಸಿಸುತ್ತಿದ್ದನು. ಅವನು ಒಬ್ಬ ಸಾಮಾನ್ಯ ಶ್ರಮಜೀವಿ ರೈತ. ಅವನಿಗೆ ತನ್ನ ಹೆಣ್ಣು ಮಕ್ಕಳೇ ಪ್ರಪಂಚ. ಅನುರಾಧ ಹುಟ್ಟಿದ ಸ್ವಲ್ಪ ಸಮಯದಲ್ಲೇ ರಾಮದಾಸ್ ಪತ್ನಿ ಅನಾರೋಗ್ಯದಿಂದ ಮರಣ ಹೊಂದಿದ್ದಳು. ಅಂದಿನಿಂದ ರಾಮದಾಸ್ ತನ್ನ ಪುತ್ರಿಯರಿಗೆ ತಾಯಿ ತಂದೆಯಾಗಿ ಅವರ ಪಾಲನೆಯಲ್ಲಿ ಯಾವುದೇ ಕೊರತೆಯಾಗದಂತೆ ಬೆಳೆಸುತ್ತಿದ್ದನು. ಅವನ ಬಳಿ ಸ್ವಲ್ಪವೇ ಜಮೀನಿತ್ತು. ಅದರಲ್ಲಿ ಹಗಲಿರುಳು ಕಷ್ಟಪಟ್ಟು ತನ್ನ ಪುತ್ರಿಯರನ್ನು ಚೆನ್ನಾಗಿ ಸಾಕುತ್ತಿದ್ದನು. ಅವನ ಹಿರಿಯ ಮಗಳು ಸಾವಿತ್ರಿಗೆ ಈಗ 22 ವರ್ಷ ವಯಸ್ಸಾಗಿತ್ತು. ಮನೆಯ ಜವಾಬ್ದಾರಿಗಳನ್ನು ಹೊರಲು ತನ್ನ ತಂದೆಗೆ ಸಂಪೂರ್ಣವಾಗಿ ಸಹಾಯ ಮಾಡುತ್ತಿದ್ದಳು. ತಾಯಿಯ ಮರಣದ ನಂತರ ಸಾವಿತ್ರಿ ತನ್ನ ತಂಗಿಯರನ್ನು ತಾಯಿಯಂತೆ ನೋಡಿಕೊಂಡಳು. ಅವಳು ಮುಂಜಾನೆ ಎದ್ದು ಮನೆ ಕೆಲಸ ಮುಗಿಸಿ ಅಡುಗೆ ಮಾಡಿ ತನ್ನ ತಂದೆಗೆ ಹೊಲಕ್ಕೆ ಕೊಂಡೊಯ್ಯಲು ಊಟ ಸಿದ್ಧಪಡಿಸುತ್ತಿದ್ದಳು. ಅವಳ ಸಹೋದರಿಯರು ಮನೆ ಕೆಲಸದಲ್ಲಿ ಆಕೆಗೆ ಸಂಪೂರ್ಣ ಸಹಕಾರ ನೀಡುತ್ತಿದ್ದರು. ಈ ರೀತಿ 4 ಸಹೋದರಿಯರು ಪರಸ್ಪರ ಬಹಳ ಪ್ರೀತಿ ಮತ್ತು ಐಕ್ಯತೆಯಿಂದ ಜೀವಿಸುತ್ತಿದ್ದರು. ಹೀಗೆ ಗ್ರಾಮದ ಜನರು ಕೂಡ ರಾಮದಾಸ್ ಕುಟುಂಬವನ್ನು ಬಹಳ ಹೊಗಳುತ್ತಿದ್ದರು. ಸಾವಿತ್ರಿಯ ಸೌಂದರ್ಯ ಮತ್ತು ನಡವಳಿಕೆಯ ಬಗ್ಗೆ ಪ್ರತಿ ಮನೆಯಲ್ಲೂ ಚರ್ಚೆಯಾಗುತ್ತಿತ್ತು. ಒಂದು ದಿನ ಬೆಳಗ್ಗೆ ರಾಮದಾಸ್ ತನ್ನ ಮನೆಯ ಜಗುಲಿಯ ಮೇಲೆ ಕುಳಿತಿದ್ದನು. ಸಾವಿತ್ರಿ ಅವನಿಗಾಗಿ ಊಟ ಸಿದ್ಧಪಡಿಸುತ್ತಿದ್ದಳು. ರಾಮದಾಸ್ ಗಂಭೀರ ಸ್ವರದಲ್ಲಿ, ಸಾವಿತ್ರಿ, ಬೇಗ ಊಟ ಕಟ್ಟು ತಾಯಿ, ನಾನು ಹೊಲಕ್ಕೆ ಹೋಗಬೇಕು ಎಂದನು. ಸಾವಿತ್ರಿ ಅಡುಗೆ ಮನೆಯಿಂದಲೇ, ಸರಿ ಅಪ್ಪ, ಸಿದ್ಧಪಡಿಸುತ್ತಿದ್ದೇನೆ, ಬಹುತೇಕ ಮುಗಿಯಿತು ಎಂದಳು. ಅವಳು ಒಂದು ತಟ್ಟೆಯಲ್ಲಿ ರೊಟ್ಟಿ, ಪಲ್ಯ ಮತ್ತು ಒಂದು ಲೋಟದಲ್ಲಿ ಪಾಯಸವನ್ನು ಬುಟ್ಟಿಯಲ್ಲಿ ಇಟ್ಟಳು. ಪಾಯಸದ ಮಧುರವಾದ ಸುವಾಸನೆ ಇಡೀ ಮನೆಗೆ ಹರಡಿತ್ತು. ರಾಮದಾಸ್ ಮುಗುಳ್ನಗುತ್ತಾ, ಅಮ್ಮ, ಈ ಪಾಯಸದ ಸುವಾಸನೆ ಅದ್ಭುತವಾಗಿದೆ. ಇಂದು ನನ್ನ ಮಗಳು ನನಗಾಗಿ ವಿಶೇಷ ಊಟ ತಯಾರಿಸಿದ್ದಾಳೆ ಅನ್ನಿಸುತ್ತಿದೆ ಎಂದನು. ಸಾವಿತ್ರಿ ನಗುತ್ತಾ, ಹೌದು ಅಪ್ಪ, ನಿಮಗೆ ಪಾಯಸವೆಂದರೆ ಬಹಳ ಇಷ್ಟವಲ್ಲವೇ? ಅದಕ್ಕಾಗಿಯೇ ಇಂದು ನಿಮಗಾಗಿ ವಿಶೇಷವಾಗಿ ಮಾಡಿದ್ದೇನೆ ಎಂದಳು. ಒಳ್ಳೆಯದಾಯಿತು, ಇಂದು ನಾನು ಹೊಟ್ಟೆ ತುಂಬಾ ಊಟ ಮಾಡುತ್ತೇನೆ. ಈಗ ನಾನು ಹೊರಡುತ್ತೇನೆ ತಾಯಿ. ನೀನು ಮತ್ತು ನಿನ್ನ ತಂಗಿಯರು ಜಾಗರೂಕರಾಗಿರಿ. ಯಾವುದೇ ಅಪರಿಚಿತರನ್ನು ಮನೆ ಒಳಗೆ ಬಿಡಬೇಡಿ ಎಂದು ರಾಮದಾಸ್ ಹೇಳಿದನು. ಸಾವಿತ್ರಿ, ಅಪ್ಪ, ನೀವು ನಿಶ್ಚಿಂತೆಯಿಂದಿರಿ, ನೀವು ನಿಮ್ಮ ಜಾಗ್ರತೆ ವಹಿಸಿ ಎಂದಳು. ರಾಮದಾಸ್ ತನ್ನ ಬುಟ್ಟಿಯನ್ನು ತೆಗೆದುಕೊಂಡು ಹೊಲದ ಕಡೆಗೆ ಹೊರಟನು. ದಾರಿಯಲ್ಲಿ ಅವನಿಗೆ ತನ್ನ ಹಳೆಯ ಸ್ನೇಹಿತ ಗಂಗಾ ಪ್ರಸಾದ್ ಸಿಕ್ಕನು. ಗಂಗಾ ಪ್ರಸಾದ್ ಮತ್ತು ರಾಮದಾಸ್ ಬಾಲ್ಯದಿಂದಲೂ ಸ್ನೇಹಿತರು. ಇಬ್ಬರೂ ಒಬ್ಬರನ್ನೊಬ್ಬರು ಸಹೋದರರಂತೆ ಆತ್ಮೀಯರಾಗಿದ್ದರು. ಗಂಗಾ ಪ್ರಸಾದ್ ಕೆಲವು ವರ್ಷಗಳ ಹಿಂದೆ ವ್ಯಾಪಾರಕ್ಕಾಗಿ ಬೇರೆ ಗ್ರಾಮಕ್ಕೆ ಹೋಗಿದ್ದನು. ಹಲವು ವರ್ಷಗಳ ನಂತರ ಹರಿಪುರಕ್ಕೆ ಹಿಂತಿರುಗಿದ್ದನು. ಅವನು ನಗುತ್ತಾ, ರಾಮದಾಸ್, ನಿನ್ನನ್ನು ನೋಡಿ ಎಷ್ಟು ವರ್ಷಗಳಾಯಿತು, ಹೇಗಿದ್ದೀಯಾ ಎಂದು ಕೇಳಿದನು. ರಾಮದಾಸ್, ನಾನು ಚೆನ್ನಾಗಿದ್ದೇನೆ ಗಂಗಾ, ನೀನು ಹೇಗಿದ್ದೀಯಾ? ನಿನ್ನ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿದೆ ಎಂದನು. ಗಂಗಾ ಪ್ರಸಾದ್ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ, ಹೌದು, ಈಗ ನಿನ್ನ ಮಗಳು ಸಾವಿತ್ರಿ ದೊಡ್ಡವಳಾಗಿರಬೇಕು ಅಲ್ಲವೇ? ಅವಳು ಚಿಕ್ಕವಳಿದ್ದಾಗ ನಾನು ಅವಳನ್ನು ನನ್ನ ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಜಾತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದೆ. ಆದರೆ ಈಗ 10 ವರ್ಷಗಳ ನಂತರ ಗ್ರಾಮಕ್ಕೆ ಹಿಂತಿರುಗಿದ್ದೇನೆ. ಇನ್ನು ಯಾರನ್ನೂ ಭೇಟಿಯಾಗುವ ಅವಕಾಶವೇ ಸಿಗಲಿಲ್ಲ ಎಂದನು. ರಾಮದಾಸ್ ಹೆಮ್ಮೆಯಿಂದ, ಹೌದು ಮಿತ್ರ, ನನ್ನ ಹೆಂಡತಿ ತೀರಿ ಹೋದಾಗಿನಿಂದ ಸಾವಿತ್ರಿಯೇ ತನ್ನ ತಂಗಿಯರನ್ನು ತಾಯಿಯಂತೆ ನೋಡಿಕೊಳ್ಳುತ್ತಿದ್ದಾಳೆ. ನನ್ನ ಮಗಳು ಇಷ್ಟು ಬುದ್ಧಿವಂತಳಾಗಿರುವುದಕ್ಕೆ ನಾನು ಬಹಳ ಅದೃಷ್ಟಶಾಲಿ ಎಂದನು. ಗಂಗಾ ಪ್ರಸಾದ್ ಉತ್ಸಾಹದಿಂದ, ಹಾಗಾದರೆ ನಾನು ಕೂಡ ಸಾವಿತ್ರಿ ಮತ್ತು ಉಳಿದ ಹೆಣ್ಣು ಮಕ್ಕಳನ್ನು ಭೇಟಿಯಾಗಬೇಕು. ಇಂದು ರಾತ್ರಿ ಊಟಕ್ಕೆ ನಿಮ್ಮ ಮನೆಗೆ ಬರುತ್ತೇನೆ ಎಂದನು. ರಾಮದಾಸ್ ಸಂತೋಷದಿಂದ, ಸರಿ ಮಿತ್ರ, ಇಂದು ರಾತ್ರಿ ನೀನು ನಮ್ಮ ಮನೆಗೆ ಬಾ ಎಂದನು. ಸಂಜೆ ಸೂರ್ಯ ಮುಳುಗುತ್ತಿದ್ದಾಗ ರಾಮದಾಸ್ ಗಂಗಾ ಪ್ರಸಾದ್ನನ್ನು ತನ್ನ ಮನೆಗೆ ಕರೆತಂದನು. ಸಾವಿತ್ರಿ ಮತ್ತು ಅವಳ ಸಹೋದರಿಯರು ಮನೆಯ ಅಂಗಳದಲ್ಲಿ ಕೆಲಸ ಮಾಡುತ್ತಿದ್ದರು. ರಾಮದಾಸ್ ಉಲ್ಲಾಸದಿಂದ, ಸಾವಿತ್ರಿ, ಕಮಲಾ, ರಾಧಾ, ಅನುರಾಧಾ, ನೋಡಿ ಯಾರು ಬಂದಿದ್ದಾರೆ ಎಂದು ಕರೆದನು. ರಾಮದಾಸ್ನ ಧ್ವನಿ ಕೇಳಿ 4 ಸಹೋದರಿಯರು ಹೊರಗೆ ಬಂದರು. ಅಪ್ಪ, ಹೊಲದ ಕೆಲಸ ಮುಗಿಯಿತೆ? ಹೌದು. ಇವರು ಯಾರು ಎಂದು ಕಮಲಾ ಕೇಳಿದಳು. ರಾಮದಾಸ್ ಮುಗುಳ್ನಗುತ್ತಾ, ಅಮ್ಮ, ಇವನು
ಇವನು ನನ್ನ ಸ್ನೇಹಿತ ಗಂಗಾ ಪ್ರಸಾದ್. ನಿನಗೆ ನೆನಪಿದೆಯೇ, ನೀನು ಚಿಕ್ಕವಳಿದ್ದಾಗ ಇವನು ನಿನ್ನನ್ನು ಜಾತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದನು ಎಂದನು. ಸಾವಿತ್ರಿ ನಗುತ್ತಾ, ಹೌದು ಅಪ್ಪ, ಚಿಕ್ಕಪ್ಪನನ್ನು ನಾನು ಹೇಗೆ ಮರೆಯುತ್ತೇನೆ ಎಂದಳು. ಗಂಗಾ ಪ್ರಸಾದ್ ಹೊಗಳುತ್ತಾ, ಅಮ್ಮ, ನೀನು ನಿಜವಾಗಿಯೂ ಬಹಳ ದೊಡ್ಡವಳಾಗಿದೆಯೇ, ತೇಟ್ ನಿಮ್ಮ ಅಮ್ಮನಂತೆಯೇ ಕಾಣಿಸುತ್ತಿದ್ದೀಯೇ ಎಂದನು. ಇದರ ನಂತರ ಸಾವಿತ್ರಿ, ಈಗ ನೀವೆಲ್ಲರೂ ಕುಳಿತುಕೊಳ್ಳಿ, ನಾನು ಊಟ ಬಡಿಸುತ್ತೇನೆ ಎಂದು ಹೇಳಿ ಅಡುಗೆ ಮನೆಯತ್ತ ನಡೆದಳು. ಎಲ್ಲರೂ ಮನೆಯೊಳಗೆ ಹೋಗಿ ಆರಾಮವಾಗಿ ಊಟ ಮಾಡಿದರು. ಗಂಗಾ ಪ್ರಸಾದ್ ಎಲ್ಲಾ ಹೆಣ್ಣು ಮಕ್ಕಳನ್ನು ಬಹಳ ಹೊಗಳಿದನು. ಹಳೆಯ ವಿಷಯಗಳನ್ನು ಮಾತನಾಡುತ್ತಾ ರಾತ್ರಿಯಾಯಿತು. ಗಂಗಾ ಪ್ರಸಾದ್ ಎಲ್ಲರಿಗೂ ಹೋಗಿ ಬರುವೆನೆಂದು ಹೇಳಿ ತನ್ನ ಮನೆಗೆ ಹಿಂತಿರುಗಿದನು. ಕೆಲವು ದಿನಗಳು ಹೀಗೆಯೇ ಕಳೆದವು. ಗಂಗಾ ಪ್ರಸಾದ್ ಆಗಾಗ ರಾಮದಾಸ್ ಮನೆಗೆ ಬಂದು ಹೋಗುತ್ತಿದ್ದನು. ಒಂದು ದಿನ ಇಬ್ಬರು ಸ್ನೇಹಿತರು ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಗಂಗಾ ಪ್ರಸಾದ್, ರಾಮು, ನೀನು ಎಂದಾದರೂ ಸಾವಿತ್ರಿಯ ಮದುವೆಯ ಬಗ್ಗೆ ಯೋಚಿಸಲಿಲ್ಲವೇ? ಅವಳು ಈಗ ದೊಡ್ಡವಳಾಗಿದ್ದಾಳೆ ಎಂದನು. ರಾಮದಾಸ್, ಏನು ಮಾಡಲಿ ಗಂಗಾ, ತುಂಬಾ ಯೋಚಿಸುತ್ತಿದ್ದೇನೆ. ಆದರೆ ಒಬ್ಬ ಒಳ್ಳೆಯ ಹುಡುಗ ಸಿಗಬೇಕಲ್ಲವೇ? ನನ್ನ ಉಳಿದ 3 ಹೆಣ್ಣು ಮಕ್ಕಳು ಚಿಕ್ಕವರು. ಅವರು ದೊಡ್ಡವರಾಗುವವರೆಗೆ ಸಾವಿತ್ರಿಯನ್ನು ಮದುವೆಗೆ ಒಪ್ಪಿಸುವುದು ಸ್ವಲ್ಪ ಕಷ್ಟ ಎಂದನು. ಆಗ ಗಂಗಾ ಪ್ರಸಾದ್ ತಿಳಿ ಹೇಳಿದನು, ನೋಡು ಮಿತ್ರ, ಅಗತ್ಯಗಳು ಯಾವಾಗಲೂ ಇರುತ್ತವೆ. ಹಾಗಂತ ನಿನ್ನ ಮಗಳ ಮದುವೆ ಮಾಡಬಾರದೆಂದೇನಿಲ್ಲ. ಸಾವಿತ್ರಿ ಈಗ ಯುವತಿಯಾಗುತ್ತಿದ್ದಾಳೆ. ಎಲ್ಲಾದರೂ ಏನಾದರೂ ತಪ್ಪಾಗಬಹುದು. ಆದ್ದರಿಂದ ನೀನು ಅವಳಿಗೆ ಮದುವೆ ಮಾಡಿದರೆ ಒಳ್ಳೆಯದು ಎಂದನು. ಹೌದು ಗಂಗಾ, ನೀನು ಹೇಳುವುದು ನಿಜ. ಆದಷ್ಟು ಬೇಗ ಸಾವಿತ್ರಿಯ ಮದುವೆ ಮಾಡಬೇಕು ಎಂದನು. ಆಗ ಗಂಗಾ ಪ್ರಸಾದ್ ನಗುತ್ತಾ, ಯೋಚಿಸುವುದೇನೂ ಇಲ್ಲ ರಾಮು, ಬೇಗ ಒಬ್ಬ ಒಳ್ಳೆಯ ಹುಡುಗನನ್ನು ನೋಡಿ ಸಂಬಂಧ ನಿಶ್ಚಯಿಸು ಎಂದನು. ರಾಮದಾಸ್ ಒಪ್ಪಿಕೊಂಡನು. ಅವನು ಮರುದಿನದಿಂದಲೇ ಸಾವಿತ್ರಿಗೆ ಒಂದು ಒಳ್ಳೆಯ ಸಂಬಂಧ ಹುಡುಕಲು ಪ್ರಾರಂಭಿಸಿದನು. ಸಾವಿತ್ರಿಯ ಸೌಂದರ್ಯ ಮತ್ತು ಒಳ್ಳೆಯ ಸ್ವಭಾವದಿಂದಾಗಿ ಶೀಘ್ರದಲ್ಲೇ ಬೇರೊಂದು ಗ್ರಾಮದ ಗೌರವಾನ್ವಿತ ಕುಟುಂಬದಿಂದ ಸಂಬಂಧವೊಂದು ಬಂದಿತು. ರಾಮದಾಸ್ ಸಾವಿತ್ರಿಯೊಂದಿಗೆ, ಅಮ್ಮ, ನಾನು ನಿನ್ನ ಸಂಬಂಧವನ್ನು ಪಕ್ಕದ ಗ್ರಾಮದ ಹರಿಪಾಲ್ ಮಗ ಶ್ಯಾಮ್ನೊಂದಿಗೆ ನಿಶ್ಚಯಿಸಿದ್ದೇನೆ. ನಿನಗೆ ಯಾವುದೇ ಅಭ್ಯಂತರವಿಲ್ಲ ತಾನೆ ಎಂದು ಕೇಳಿದನು. ಸಾವಿತ್ರಿ ವಿನಯದಿಂದ, ಅಪ್ಪ, ನೀವು ತೆಗೆದುಕೊಂಡ ನಿರ್ಧಾರ ಯಾವಾಗಲೂ ಸರಿಯಾಗಿಯೇ ಇರುತ್ತದೆ. ನನಗೇನೂ ಅಭ್ಯಂತರವಿಲ್ಲ ಎಂದಳು. ಸಂಬಂಧ ನಿಶ್ಚಯವಾಯಿತು. ಮುಂದಿನ ವರ್ಷಕ್ಕೆ ಮದುವೆಯ ದಿನಾಂಕವನ್ನು ನಿಗದಿಪಡಿಸಲಾಯಿತು. ಹೀಗಿರುವಾಗ ಕೆಲವು ದಿನಗಳು ಕಳೆದ ನಂತರ ಅಕಸ್ಮಾತ್ತಾಗಿ ಸಾವಿತ್ರಿಯ ಆರೋಗ್ಯ ಹದಗೆಟ್ಟು ಪದೇ ಪದೇ ವಾಂತಿಯಾಗಲು ಪ್ರಾರಂಭಿಸಿತು. ಕಮಲ ಆತಂಕದಿಂದ ರಾಮದಾಸ್ಗೆ ತಿಳಿಸಿದಳು, ಅಪ್ಪ, ಅಕ್ಕನ ಆರೋಗ್ಯ ಬಹಳ ಕೆಟ್ಟು ಹೋಗಿದೆ. ಅವಳಿಗೆ ನಿರಂತರವಾಗಿ ವಾಂತಿಯಾಗುತ್ತಿದೆ ಎಂದಳು. ರಾಮದಾಸ್, ಏನು ವಾಂತಿಯೇ? ಬೇಗ ಹೋಗಿ ವೈದ್ಯೆಯನ್ನು ಕರೆದುಕೊಂಡು ಬಾ ಎಂದನು. ಸ್ವಲ್ಪ ಸಮಯದ ನಂತರ ಗ್ರಾಮದ ಒಬ್ಬ ವಯಸ್ಸಾದ ವೈದ್ಯೆ ಮನೆಗೆ ಬಂದರು. ಅವರು ಸಾವಿತ್ರಿಯನ್ನು ಪರೀಕ್ಷಿಸಿ ರಾಮದಾಸ್ನನ್ನು ಏಕಾಂತಕ್ಕೆ ಕರೆದು, ನಿನ್ನ ಮಗಳು ತಾಯಿಯಾಗುತ್ತಿದ್ದಾಳೆ ಎಂದು ಹೇಳಿದರು. ಇದನ್ನು ಕೇಳಿ ರಾಮದಾಸ್ನ ಮೇಲೆ ಸಿಡಿಲು ಬಡಿದಂತಾಯ್ತು. ಏನು ಹೇಳುತ್ತಿದ್ದೀರಿ ವೈದ್ಯಮ್ಮ? ಇದು ಹೇಗೆ ಸಾಧ್ಯ? ಏಕೆಂದರೆ ಸಾವಿತ್ರಿಯ ಮದುವೆಯೇ ಇನ್ನೂ ಆಗಿಲ್ಲ. ನಿಮಗೆ ಏನೋ ತಪ್ಪಾಗಿ ಅರ್ಥವಾಗಿದೆ ಎಂದನು. ವೈದ್ಯೆ ಗಂಭೀರ ಸ್ವರದಲ್ಲಿ, ನಾನು ಚೆನ್ನಾಗಿ ಪರೀಕ್ಷಿಸಿದ್ದೇನೆ ರಾಮದಾಸ್, ನಿನ್ನ ಮಗಳು ಖಂಡಿತವಾಗಿಯೂ ತಾಯಿಯಾಗುತ್ತಿದ್ದಾಳೆ ಎಂದರು. ವೈದ್ಯೆ ಹೋದ ನಂತರ ರಾಮದಾಸ್ ಸಾವಿತ್ರಿಯನ್ನು ಕಠಿಣವಾಗಿ ಕೇಳಿದನು. ಸಾವಿತ್ರಿ, ಇದೆಲ್ಲ ಏನು? ನಿಜ ಹೇಳು, ಇದು ಹೇಗೆ ನಡೆಯಿತು? ಏನಾಯಿತು ಎಂದು ಗದರಿಸಿದನು. ಸಾವಿತ್ರಿ ಅಳುತ್ತಾ, ಅಪ್ಪ, ನನ್ನನ್ನು ನಂಬಿ, ನನಗೆ ಏನೂ ತಿಳಿದಿಲ್ಲ. ನಾನು ಅಂತಹ ಯಾವುದೇ ತಪ್ಪು ಕೆಲಸ ಮಾಡಿಲ್ಲ. ನಿಮಗೆ ತಿಳಿದಿಲ್ಲವೇ, ನಾನು ಮನೆಯಿಂದ ಹೊರಗೆ ಹೋಗುವುದಿಲ್ಲ, ಗ್ರಾಮದ ಯಾವುದೇ ಗಂಡಸರೊಂದಿಗೆ ಮಾತನಾಡುವುದಿಲ್ಲ ಎಂದಳು. ರಾಮದಾಸ್ ಕೋಪದಿಂದ ಕಿರುಚಿದನು, ನನ್ನನ್ನು ಹುಚ್ಚನೆಂದುಕೊಂಡಿದ್ದೀಯಾ? ನಿಜ ಹೇಳು, ಇದೆಲ್ಲ ಹೇಗೆ ನಡೆಯಿತು ಎಂದು ಮತ್ತೊಮ್ಮೆ ಬೆಂಕಿ ಕಾರಿದನು. ಸಾವಿತ್ರಿ ಪದೇ ಪದೇ ಅದನ್ನೇ ಹೇಳಿದಳು. ಅಪ್ಪ, ನಾನು ನಿಜವನ್ನೇ ಹೇಳುತ್ತಿದ್ದೇನೆ, ನನಗೆ ಏನೂ ತಿಳಿದಿಲ್ಲ ಎಂದು ಕಣ್ಣೀರಿಟ್ಟಳು. ರಾಮದಾಸ್ನ ಮನಸ್ಸು ಗೊಂದಲಕ್ಕೀಡಾಯಿತು. ಅವನು ಸಾವಿತ್ರಿಯನ್ನು ಕರೆದುಕೊಂಡು ಬೇರೆ ಗ್ರಾಮದ ಪ್ರಸಿದ್ಧ ವೈದ್ಯರ ಬಳಿಗೆ ಹೋದನು. ದಾರಿಯಲ್ಲಿ ಅವನಿಗೆ ಗಂಗಾ ಪ್ರಸಾದ್ ಸಿಕ್ಕನು. ಅವನು, ರಾಮು, ಇಷ್ಟು ಬೇಗ ಎಲ್ಲಿಗೆ ಹೊರಟಿದ್ದೀಯಾ ಎಂದು ಕೇಳಿದನು. ರಾಮದಾಸ್ ಸಂಕ್ಷಿಪ್ತವಾಗಿ, ಸಾವಿತ್ರಿಯ ಆರೋಗ್ಯ ಸರಿಯಿಲ್ಲ, ವೈದ್ಯರ ಬಳಿಗೆ ಹೋಗುತ್ತಿದ್ದೇವೆ ಎಂದನು. ಗಂಗಾ ಪ್ರಸಾದ್ ಪಟ್ಟು ಹಿಡಿದು, ನಾನು ಬರುತ್ತೇನೆ, ಸಾವಿತ್ರಿ ನನ್ನ ಮಗಳ ಹಾಗೆ ಎಂದನು. ರಾಮದಾಸ್ ಅವನನ್ನು ಬೇಡ ಎನ್ನಲಾಗಲಿಲ್ಲ. ಕೊನೆಗೆ ಇಬ್ಬರು ಸಾವಿತ್ರಿಯನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋದರು. ಪ್ರಸಿದ್ಧ ವೈದ್ಯರು ಸಾವಿತ್ರಿಯನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿ ಗರ್ಭಿಣಿ ಎಂದು ಹೇಳಿದರು. ಇದನ್ನು ಕೇಳಿ ರಾಮದಾಸ್ ಮತ್ತು ಗಂಗಾ ಪ್ರಸಾದ್ ಇಬ್ಬರೂ ದಿಗ್ಭ್ರಾಂತರಾದರು. ರಾಮದಾಸ್ ತಕ್ಷಣವೇ ಸಾವಿತ್ರಿಯನ್ನು ಒಂದು ನಿರ್ಜನ ಕಾಡಿನತ್ತ ಕರೆದೊಯ್ದನು. ಅಲ್ಲಿ ಅವನು ಸಾವಿತ್ರಿಯನ್ನು ಮತ್ತೆ ಕೇಳಿದನು, ತಾಯಿ, ನಿಜ ಹೇಳು, ಇದೆಲ್ಲ ಹೇಗೆ ನಡೆಯಿತು? ಇದು ಯಾರ ಪಾಪ ಹೇಳು ಎಂದು ಕೇಳಿದನು. ಸಾವಿತ್ರಿ ಮತ್ತೆ ಅಳುತ್ತಾ, ಅಪ್ಪ, ನನ್ನನ್ನು ನಂಬಿ, ನನಗೆ
ನನಗೇನೂ ತಿಳಿದಿಲ್ಲ, ನಾನೇನೂ ತಪ್ಪು ಮಾಡಿಲ್ಲ ಎಂದಳು. ರಾಮದಾಸ್ ಕೋಪ ಮತ್ತು ದುಃಖದಿಂದ, ನಿನ್ನ ಅರಿವಿಲ್ಲದೆ ಇದು ನಡೆಯಲು ಸಾಧ್ಯವಿಲ್ಲ. ನೀನು ನಿಜ ಹೇಳುತ್ತಿಲ್ಲ. ಈ ವಿಷಯ ಗ್ರಾಮದ ಜನರಿಗೆ ತಿಳಿದರೆ ನನ್ನ ಮತ್ತು ನಿನ್ನ ತಂಗಿಯರ ಮರ್ಯಾದೆ ಹೋಗುತ್ತದೆ. ನಾನು ಹಾಗಾಗಲು ಬಿಡುವುದಿಲ್ಲ ಎಂದನು. ಗಂಗಾ ಪ್ರಸಾದ್ ಮಧ್ಯಪ್ರವೇಶಿಸಿ, ರಾಮು, ಒಮ್ಮೆ ಅವಳ ಮಾತನ್ನು ತಾಳ್ಮೆಯಿಂದ ಕೇಳು ಎಂದನು. ಆದರೆ ರಾಮದಾಸ್ನ ಕೋಪ ಮತ್ತು ಸಮಾಜದ ಭಯ ಅವನ ಮೇಲೆ ಪ್ರಾಬಲ್ಯ ಸಾಧಿಸಿದ್ದವು. ಅವನು ಸಾವಿತ್ರಿಯನ್ನು ಒಂದು ಆಳವಾದ ಬಾವಿಯ ಬಳಿಗೆ ಕರೆದೊಯ್ದನು. ಸಾವಿತ್ರಿ ಭಯದಿಂದ, ಅಪ್ಪ, ನೀವೇನು ಮಾಡುತ್ತಿದ್ದೀರಿ? ನನಗೆ ಭಯವಾಗುತ್ತಿದೆ ಎಂದಳು. ರಾಮದಾಸ್ ಕಣ್ಣೀರಿನೊಂದಿಗೆ, ನನ್ನನ್ನು ಕ್ಷಮಿಸು ತಾಯಿ. ನಾನು ಸಮಾಜದ ನಿಂದನೆ ಮತ್ತು ಅವಮಾನದಿಂದ ಬದುಕಲಾರೆ. ನೀನು ಬದುಕಿದ್ದರೆ ನಿನ್ನ ತಂಗಿಯರ ಜೀವನ ನಾಶವಾಗುತ್ತದೆ ಎಂದನು. ಸಾವಿತ್ರಿ, ಅಪ್ಪ, ಹೀಗೆ ಮಾಡಬೇಡಿ, ನಾನು ನಿಜವನ್ನೇ ಹೇಳುತ್ತಿದ್ದೇನೆ ಎಂದು ಕಿರುಚುತ್ತಲೇ ಇದ್ದಳು. ಆದರೆ ರಾಮದಾಸ್ ಅವಳ ಮಾತು ಕೇಳದೆ, ಹಿಂದು ಮುಂದು ನೋಡದೆ ಅವಳನ್ನು ಬಾವಿಗೆ ತಳ್ಳಿಬಿಟ್ಟನು. ಸಾವಿತ್ರಿಯ ಆರ್ತನಾದ ಕಾಡಿನಲ್ಲಿ ಪ್ರತಿಧ್ವನಿಸಿತು. ಗಂಗಾ ಪ್ರಸಾದ್ ಆಶ್ಚರ್ಯ ಮತ್ತು ದುಃಖದಿಂದ, ಇದೇನು ಕೆಲಸ ಮಾಡಿದೆ ರಾಮದಾಸ್ ಎಂದನು. ರಾಮದಾಸ್ ನಿಟ್ಟುಸಿರು ಬಿಟ್ಟು, ನನಗೆ ಬೇರೆ ದಾರಿ ಕಾಣಿಸಲಿಲ್ಲ. ನನ್ನ ಉಳಿದ ಹೆಣ್ಣು ಮಕ್ಕಳ ಜೀವನವನ್ನು ನಾನು ನಾಶ ಮಾಡಲಾರೆ ಎಂದನು. ಆ ನಂತರ ಇಬ್ಬರು ಮೌನವಾಗಿ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದರು. ರಾಮದಾಸ್ ಮನೆಗೆ ತಲುಪಿದಾಗ ಅವನ 3 ಪುತ್ರಿಯರು, ಅಪ್ಪ, ನೀವು ಒಬ್ಬರೇ ಬಂದಿದ್ದೀರಿ, ಅಕ್ಕ ಎಲ್ಲಿ ಎಂದು ಕೇಳಿದರು. ರಾಮದಾಸ್ ಸುಳ್ಳು ಹೇಳುತ್ತಾ, ನಾನು ಸಾವಿತ್ರಿಯನ್ನು ನಿಮ್ಮ ಅತ್ತೆ ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ. ಅವಳ ಆರೋಗ್ಯ ಸರಿ ಇಲ್ಲ. ಕೆಲವು ದಿನಗಳು ಅಲ್ಲಿ ಅವಳು ಚೇತರಿಸಿಕೊಂಡ ನಂತರ ಮತ್ತೆ ಕರೆತರುತ್ತೇನೆ ಎಂದನು. ನೀವು ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀರಿ ಅಪ್ಪ, ಬನ್ನಿ ಊಟ ಮಾಡಿ ಎಂದು ಕಮಲಾ ಹೇಳಿದಳು. ಆದರೆ ರಾಮದಾಸ್ನ ಮನಸ್ಸು ಭಾರವಾಗಿತ್ತು. ಅವನು ಊಟ ಮಾಡಲು ನಿರಾಕರಿಸಿ ಹೊರಗೆ ಹೋದನು. ರಾತ್ರಿ ಒಂಟಿಯಾಗಿ ಕುಳಿತು ಯೋಚಿಸುತ್ತಿದ್ದನು. ಇಂದು ನಾನು ನನ್ನ ಮಕ್ಕಳ ಪ್ರಶ್ನೆಗಳಿಂದ ತಪ್ಪಿಸಿಕೊಂಡಿದ್ದೇನೆ. ಆದರೆ ಮುಂದೆ ಏನಾಗುತ್ತದೋ ತಿಳಿದಿಲ್ಲ. ಯಾರಾದರೂ ಮತ್ತೆ ಸಾವಿತ್ರಿ ಬಗ್ಗೆ ಕೇಳಿದರೆ ನಾನೇನು ಉತ್ತರ ಹೇಳಲಿ ಎಂದು ಆತಂಕಗೊಂಡನು. ಕೆಲವು ತಿಂಗಳುಗಳು ಕಳೆದವು. ರಾಮದಾಸ್ ಪ್ರತಿದಿನ ಸಾವಿತ್ರಿಯ ನೆನಪಿನಲ್ಲಿ ನರಕಯಾತನೆ ಅನುಭವಿಸುತ್ತಿದ್ದನು. ಅವನು ಗ್ರಾಮಸ್ಥರ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳಲು ನೆಪಗಳನ್ನು ಹೇಳುತ್ತಿದ್ದನು. ಆದರೆ ಒಂದು ದಿನ ಮತ್ತೆ ಹೊಸ ಸಂಕಟ ಎದುರಾಯಿತು. ಅವನ 2ನೇ ಮಗಳು ಕಮಲಾಳ ಆರೋಗ್ಯ ಹದಗೆಟ್ಟಿತು. ಅವಳಿಗೂ ವಾಂತಿ ಮತ್ತು ತಲೆಸುತ್ತು ಪ್ರಾರಂಭವಾಯಿತು. ಕಮಲಾ ದುರ್ಬಲ ಸ್ವರದಲ್ಲಿ, ಅಪ್ಪ, ನನಗೇನಾಗಿದೆಯೋ ತಿಳಿದಿಲ್ಲ. ನಿನ್ನೆ ರಾತ್ರಿಯಿಂದ ವಾಂತಿಯಾಗುತ್ತಿದೆ, ತಲೆ ಸುತ್ತುತ್ತಿದೆ ಎಂದಳು. ಇದನ್ನು ಕೇಳಿ ರಾಮದಾಸ್ನ ಹೃದಯ ಬಡಿತ ನಿಂತಂತಾಯಿತು. ಹೇ ಭಗವಂತ, ಇವಳಿಗೂ ಅದೇನಾ ಎಂದು ಗೊಂದಲಕ್ಕೀಡಾದನು. ಅವನು ತಕ್ಷಣವೇ ಗ್ರಾಮದಲ್ಲಿ ಹೆಚ್ಚು ಪರಿಚಯವಿಲ್ಲದ ಒಬ್ಬ ವೈದ್ಯರ ಬಳಿಗೆ ಹೋದನು. ವೈದ್ಯರು ಕಮಲಾಳನ್ನು ಪರೀಕ್ಷಿಸಿ, ರಾಮದಾಸ್, ನಿನ್ನ ಮಗಳು ತಾಯಿಯಾಗುತ್ತಿದ್ದಾಳೆ ಎಂದು ತಿಳಿಸಿದರು. ಇದನ್ನು ಕೇಳಿ ರಾಮದಾಸ್ನ ಕೋಪ ಕಟ್ಟಿಯೊಡೆಯಿತು. ಕಮಲಾ, ನಿಜ ಹೇಳು, ಇದೆಲ್ಲ ಹೇಗೆ ನಡೆಯಿತು ಎಂದು ಕೇಳಿದನು. ಕಮಲಾ ದುರ್ಬಲ ಸ್ವರದಲ್ಲಿ, ಅಪ್ಪ, ನಮ್ಮ ಅಮ್ಮನ ಮೇಲೆ ಆಣೆ, ನನಗೇನೂ ತಿಳಿದಿಲ್ಲ. ನಾನೇನೂ ತಪ್ಪು ಮಾಡಿಲ್ಲ ಎಂದಳು. ರಾಮದಾಸ್ ಕೋಪದಿಂದ, ನೀನು ಸುಳ್ಳು ಹೇಳುತ್ತಿದ್ದೀಯಾ? ನಿಜ ಹೇಳು ಎಂದು ಕಿರುಚಿದನು. ಕಮಲಾ ಅಳುತ್ತಾ, ಅಪ್ಪ, ನಾನು ನಿಜವನ್ನೇ ಹೇಳುತ್ತಿದ್ದೇನೆ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೆ ನಾನು ನನ್ನ ಪ್ರಾಣವನ್ನೇ ತೆಗೆದುಕೊಳ್ಳುತ್ತೇನೆ ಎಂದಳು. ರಾಮದಾಸ್ ಅವಳನ್ನು ತಡೆದು, ಬೇಡ ತಾಯಿ, ಹಾಗೆ ಮಾಡಬೇಡ. ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇದೆ. ಆದರೆ ಇದಕ್ಕೆ ಏನಾದರೂ ಪರಿಹಾರ ಕಂಡುಹಿಡಿಯಬೇಕು. ನನ್ನ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯಬೇಕು ಎಂದನು. ರಾಮದಾಸ್ಗೆ ಈಗ ಇದು ಸಾಮಾನ್ಯ ವಿಷಯವಲ್ಲ ಎಂದು ಅರ್ಥವಾಯಿತು. ಅವನು ಈ ಬಾರಿ ರಾಜ ವಿಕ್ರಮಾದಿತ್ಯನ ಬಳಿಗೆ ಹೋಗಲು ನಿರ್ಧರಿಸಿದನು. ನಂತರ ಅವನು ಕಮಲಾಳನ್ನು ಮನೆಯಲ್ಲಿ ಬಿಟ್ಟು ರಾಜಭವನದತ್ತ ಹೊರಟನು. ರಾಜಭವನದಲ್ಲಿ ರಾಜ ವಿಕ್ರಮಾದಿತ್ಯನು ತನ್ನ ಸಭೆಯಲ್ಲಿ ಕುಳಿತಿದ್ದನು. ರಾಮದಾಸ್ ಅವರ ಮುಂದೆ ಹೋಗಿ, ಮಹಾರಾಜರೇ, ನನಗೆ ಸಹಾಯ ಮಾಡಿ, ನಾನು ಬಹಳ ದೊಡ್ಡ ಕಷ್ಟದಲ್ಲಿದ್ದೇನೆ ಎಂದನು. ಏನಾಯಿತು ರಾಮದಾಸ್, ನೀನೇಕೆ ಇಷ್ಟು ಚಿಂತಿಸುತ್ತಿದ್ದೀಯಾ ಎಂದು ರಾಜನು ಕೇಳಿದನು. ಮಹಾರಾಜರೇ, ಈ ವಿಷಯವನ್ನು ನಾನು ಎಲ್ಲರ ಮುಂದೆ ಹೇಳಲಾರೆ. ದಯವಿಟ್ಟು ಏಕಾಂತದಲ್ಲಿ ಮಾತನಾಡಲು ಅವಕಾಶ ಕೊಡಿಯೇ ಎಂದು ವಿನಂತಿಸಿದನು. ರಾಜನು ಅವನನ್ನು ತನ್ನ ಕೋಣೆಗೆ ಕರೆದು, ಈಗ ಹೇಳು, ಏನು ವಿಷಯ ಎಂದು ಕೇಳಿದನು. ರಾಮದಾಸ್ ತನ್ನ ಸಂಪೂರ್ಣ ಕಥೆಯನ್ನು, ಸಾವಿತ್ರಿಯ ಸಮಸ್ಯೆ, ವೈದ್ಯರ ಮಾತು ಮತ್ತು ತಾನು ತೆಗೆದುಕೊಂಡ ಭಕರ ನಿರ್ಧಾರ ಎಲ್ಲವನ್ನೂ ರಾಜನಿಗೆ ತಿಳಿಸಿದನು. ರಾಮದಾಸ್ ಈಗ ತನ್ನ 2ನೇ ಮಗಳು ಕಮಲಾಳಿಗೂ ಅದೇ ಆಗಿದೆ ಎಂದು ಹೇಳಿದನು. ರಾಮದಾಸ್ ಕಣ್ಣೀರಿನೊಂದಿಗೆ, ಮಹಾರಾಜರೇ, ನನ್ನ ಹೆಣ್ಣು ಮಕ್ಕಳು ಬಹಳ ಬುದ್ಧಿವಂತರು. ಅವರು ಮನೆಯಿಂದ ಹೊರಗೆ ಹೋಗುವುದಿಲ್ಲ. ಆದರೂ ಇದೆಲ್ಲ ಹೇಗೆ ನಡೆಯುತ್ತಿದೆಯೋ ತಿಳಿದಿಲ್ಲ. ನಾನು ನಿಮ್ಮ ಬಳಿ ನ್ಯಾಯಕ್ಕಾಗಿ ಬಂದಿದ್ದೇನೆ ಎಂದನು. ರಾಜ ವಿಕ್ರಮಾದಿತ್ಯನು ಆಳವಾದ ಆಲೋಚನೆಗೆ ಜಾರಿದನು. ಈ ಪ್ರಕರಣ ನಿಜವಾಗಿಯೂ ಬಹಳ ಗಂಭೀರವಾಗಿದೆ. ನೀನು ನಿನ್ನ ಹಿರಿಯ ಮಗಳ ಮಾತಿನ ಮೇಲೆ ನಂಬಿಕೆ ಇಡದೆ ಅವಳನ್ನು ಕೊಂದಿದ್ದೀಯಾ? ಇದು ನಿನ್ನ ದೊಡ್ಡ ತಪ್ಪು. ನೀನು ಆಗಲೇ ನನ್ನ ಬಳಿಗೆ ಬಂದಿದ್ದರೆ ಬಹುಶಃ ಇಂದು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದರು. ರಾಮದಾಸ್, ನನ್ನನ್ನು ಕ್ಷಮಿಸಿ ಮಹಾರಾಜರೇ, ನಾನು ಒಬ್ಬ ತಂದೆಯಾಗಿ ಈ ಸಮಾಜದ ಭಯ ನನ್ನನ್ನು ಆವರಿಸಿತ್ತು ಎಂದನು. ಮಹಾರಾಜರು, ರಾಮದಾಸ್, ನೀನು ಶಿಕ್ಷೆಗೆ ಅರ್ಹನೇ. ಅದಕ್ಕಿಂತ ಮೊದಲು ನಾವು ನಿನ್ನ ಹೆಣ್ಣು ಮಕ್ಕಳ ಜೀವನವನ್ನು ನಾಶ ಮಾಡಿದ ಆ ದುಷ್ಟನನ್ನು ಹಿಡಿಯಬೇಕು. ನೀನು ಈಗ ಮನೆಗೆ ಹೋಗು. ಆದರೆ ಯಾರಿಗೂ ಏನೂ ಹೇಳಬೇಡ. ನಾವು ಈ ಪ್ರಕರಣಕ್ಕೆ
ನಿನಗೆ ಪರಿಹಾರ ಕಂಡುಕೊಳ್ಳುತ್ತೇವೆ ಎಂದು ಮಹಾರಾಜರು ಭರವಸೆ ನೀಡಿದರು. ರಾಮದಾಸ್ ಮನೆಗೆ ಹಿಂತಿರುಗಿದನು. ಇತ್ತ ಮಹಾರಾಜರು ರಾತ್ರಿಯಿಡೀ ಈ ವಿಚಿತ್ರ ಪ್ರಕರಣದ ಬಗ್ಗೆ ಯೋಚಿಸುತ್ತಲೇ ಇದ್ದರು. ಮರುದಿನ ಬೆಳಗ್ಗೆ ರಾಜನು ತನ್ನ ವಿಶ್ವಾಸಾರ್ಹ ಮಂತ್ರಿ ವಿಶ್ವನಾಥನನ್ನು ಕರೆದನು. ಮಂತ್ರಿಗಳೇ, ಈ ಪ್ರಕರಣ ಬಹಳ ಕ್ಲಿಷ್ಟವಾಗಿದೆ. ಈ ಅಪರಾಧಕ್ಕೆ ಕಾರಣನಾದ ಆ ದುಷ್ಟನನ್ನು ನಾವು ಹಿಡಿಯಬೇಕು ಎಂದರು. ಮಂತ್ರಿ ವಿಶ್ವನಾಥನು, ಮಹಾರಾಜರೇ, ನೀವು ಯಾವುದೇ ಯೋಜನೆ ರೂಪಿಸಿದರೂ ನಾನು ನಿಮಗೆ ಸಂಪೂರ್ಣ ಬೆಂಬಲ ನೀಡುತ್ತೇನೆ ಎಂದನು. ರಾಜನು ನಿಧಾನವಾಗಿ ತನ್ನ ಯೋಜನೆಯನ್ನು ವಿವರಿಸಿದನು. ನಾವು ಕೆಲವು ಸೈನಿಕರನ್ನು ಗ್ರಾಮಸ್ಥರ ವೇಷದಲ್ಲಿ ರಾಮದಾಸ್ನ ಮನೆಯ ಸುತ್ತ ನಿಯೋಜಿಸಬೇಕು. ನಮ್ಮ ಸೈನಿಕರು ರಾತ್ರಿ ವೇಳೆ ಯಾರು ಬರುತ್ತಾರೆ, ಯಾರು ಹೋಗುತ್ತಾರೆ ಎಂಬುದರ ಮೇಲೆ ನಿಗಾ ಇಡಬೇಕು. ನಾವು ಆ ದುಷ್ಟನನ್ನು ಕೈಯಾರೆ ಹಿಡಿಯಬೇಕು ಎಂದನು. ಮಂತ್ರಿ ರಾಜನನ್ನು ಪ್ರಶಂಸಿಸುತ್ತಾ, ಅದ್ಭುತ ಉಪಾಯ ಮಹಾರಾಜರೇ, ಈ ಯೋಜನೆ ಖಂಡಿತವಾಗಿಯೂ ಕೆಲಸ ಮಾಡುತ್ತದೆಯೇ ಎಂದರು. ಇತ್ತ ರಾಮದಾಸ್ ತನ್ನ ಮನೆಗೆ ಹಿಂತಿರುಗಿದನು. ಆದರೆ ಅವನ ಮನಸ್ಸು ಇನ್ನೂ ಭಾರವಾಗಿಯೇ ಇತ್ತು. ರಾಜ ವಿಕ್ರಮಾದಿತ್ಯನ ಮಾತುಗಳು ಅವನಿಗೆ ಹೊಸ ಆಶಾವಾದವನ್ನು ನೀಡಿದ್ದವು. ಆದರೆ ಅದೇ ಸಮಯದಲ್ಲಿ ಸಾವಿತ್ರಿಯ ನೆನಪು ಮತ್ತು ಕಮಲಾಳ ಪರಿಸ್ಥಿತಿ ಅವನನ್ನು ಪದೇ ಪದೇ ಬಾಧಿಸುತ್ತಿದ್ದವು. ಅವನು ತನ್ನ ಹೆಣ್ಣು ಮಕ್ಕಳಿಗೆ ಏನೂ ಹೇಳದೆ ಎಂದಿನಂತೆ ಸಾಮಾನ್ಯವಾಗಿ ವರ್ತಿಸಲು ಪ್ರಯತ್ನಿಸಿದನು. ಆ ರಾತ್ರಿ ಹರಿಪುರ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ರಾಮದಾಸ್ ಕುಟುಂಬ ಗಾಢ ನಿದ್ರೆಯಲ್ಲಿತ್ತು. ಕಮಲಾ ಇಡೀ ದಿನದ ಶ್ರಮದಿಂದ ದಣಿದು ತನ್ನ ಸಹೋದರಿಯರ ಪಕ್ಕದಲ್ಲಿ ಮಲಗಿದ್ದಳು. ಮಧ್ಯರಾತ್ರಿ ಕಪ್ಪು ಬಟ್ಟೆಯಿಂದ ಮುಖ ಮುಚ್ಚಿಕೊಂಡ ವ್ಯಕ್ತಿಯೊಬ್ಬನು ಸದ್ದಿಲ್ಲದೆ ರಾಮದಾಸ್ನ ಮನೆಯತ್ತ ಹೆಜ್ಜೆ ಹಾಕಿದನು. ಅವನು ಮನೆಯ ಹಿಂಭಾಗದ ಬಾಗಿಲಿನ ಕಡೆಗೆ ಹೋದನು. ಸಮೀಪದ ಪೊದೆಗಳಲ್ಲಿ ಅಡಗಿದ್ದ ಸೈನಿಕರು ಅವನ ಪ್ರತಿ ಚಲನವಲನವನ್ನು ಗಮನಿಸುತ್ತಿದ್ದರು. ಅವನು ಬಾಗಿಲ ಚಿಲಕ ತೆಗೆಯಲು ಪ್ರಯತ್ನಿಸಿದ ತಕ್ಷಣ ಒಬ್ಬ ಸೈನಿಕನು ಸದ್ದಿಲ್ಲದೆ ಒಂದು ಮುಳ್ಳಿನ ಬಲೆಯನ್ನು ಬೀಸಿದನು. ಬಲೆ ಆ ವ್ಯಕ್ತಿಯ ಕಾಲುಗಳಿಗೆ ಸುತ್ತಿಕೊಂಡಿತು. ಅವನು ನೋವಿನಿಂದ ಕಿರುಚುತ್ತಾ ನೆಲದ ಮೇಲೆ ಬಿದ್ದನು. ಅದೇ ಸಮಯದಲ್ಲಿ ಸೈನಿಕರು ಮೊದಲೇ ಮರಕ್ಕೆ ನೇತು ಹಾಕಿದ್ದ ದೊಡ್ಡ ಕಬ್ಬಿಣದ ಪಂಜರವನ್ನು ಕೆಳಗೆ ಬೀಳಿಸಿದರು. ಪಂಜರವು ಆ ವ್ಯಕ್ತಿಯ ಮೇಲೆ ಬಿದ್ದು ಅವನು ಅದರಲ್ಲಿ ಸಿಕ್ಕಿಬಿದ್ದನು. ಪಂಜರದ ಶಬ್ದಕ್ಕೆ ರಾಮದಾಸ್ ಮತ್ತು ಅವನ ಹೆಣ್ಣು ಮಕ್ಕಳು ಎಚ್ಚರಗೊಂಡರು. ಅಕ್ಕಪಕ್ಕದ ಕೆಲವು ಗ್ರಾಮಸ್ಥರು ಹೊರಗೆ ಬಂದರು. ರಾಮದಾಸ್ ಆಶ್ಚರ್ಯದಿಂದ, ಇವನು ಯಾರು ಎಂದು ಕಿರುಚಿದನು. ಒಬ್ಬ ಸೈನಿಕ ಇವನನ್ನು ರಾಜಭವನಕ್ಕೆ ಕರೆದುಕೊಂಡು ಹೋಗಿ ಮಹಾರಾಜರು ಇವನ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂದನು. ರಾಜಭವನದಲ್ಲಿ ರಾಜ ವಿಕ್ರಮಾದಿತ್ಯನು ತಮ್ಮ ಸಭೆಯಲ್ಲಿ ಕುಳಿತಿದ್ದನು. ಸೈನಿಕರು ಆ ಪಂಜರವನ್ನು ಸಭೆಯ ಮಧ್ಯಕ್ಕೆ ತಂದರು. ರಾಮದಾಸ್ ಮತ್ತು ಕಮಲಾ ಕೂಡ ಅಲ್ಲೇ ಇದ್ದರು. ರಾಜನು ಕಠಿಣ ಸ್ವರದಲ್ಲಿ ಇವನ ಮುಸುಕು ತೆಗೆಯಿರಿಯೇ ಎಂದನು. ಮಂತ್ರಿ ವಿಶ್ವನಾಥನು ಮುಂದೆ ಬಂದು ಆ ವ್ಯಕ್ತಿಯ ಮುಖದ ಮೇಲಿನ ಕಪ್ಪು ಬಟ್ಟೆಯನ್ನು ತೆಗೆದನು. ಅವನ ಮುಖ ಕಂಡ ತಕ್ಷಣ ರಾಮದಾಸ್ನ ಬಾಯಿಂದ ಗಂಗಾ ಪ್ರಸಾದ್ ನೀನಾ ಎಂಬ ಆರ್ತನಾದ ಹೊರಹೊಮ್ಮಿತು. ಎಲ್ಲರೂ ದಿಗ್ಭ್ರಾಂತರಾದರು. ಆ ವ್ಯಕ್ತಿ ಬೇರಾರೂ ಅಲ್ಲ, ರಾಮದಾಸ್ನ ಬಾಲ್ಯ ಸ್ನೇಹಿತ ಗಂಗಾ ಪ್ರಸಾದ್. ಕಮಲಾಳ ಕಣ್ಣಲ್ಲಿ ನೀರು ತುಂಬಿತು. ಅವಳು, ಚಿಕ್ಕಪ್ಪ, ನೀವೇ ಇದೆಲ್ಲ ಮಾಡಿದ್ದ ಎಂದಳು. ರಾಜ ವಿಕ್ರಮಾದಿತ್ಯನು ಗರ್ಜಿಸಿದನು. ಗಂಗಾ ಪ್ರಸಾದ್, ಮಾತನಾಡು. ನೀನು ಇದೆಲ್ಲವನ್ನೂ ಏಕೆ ಮಾಡಿದೆ? ರಾಮದಾಸ್ನ ಹೆಣ್ಣು ಮಕ್ಕಳು ನಿನ್ನ ಹೆಣ್ಣು ಮಕ್ಕಳಂತೆ. ಆದರೂ ನೀನು ಈ ಹೀನ ಅಪರಾಧ ಮಾಡಿದ್ದೀಯಾ? ನಿನಗೆ ನಾಚಿಕೆಯಾಗುವುದಿಲ್ಲವೇ ಎಂದರು. ಗಂಗಾ ಪ್ರಸಾದ್ ತಲೆ ತಗ್ಗಿಸಿ ನಿಂತುಕೊಂಡನು. ಕೊಂಚ ಹೊತ್ತಿನ ಮೌನದ ನಂತರ ಅವನು ನಿಧಾನವಾದ ಸ್ವರದಲ್ಲಿ, ಮಹಾರಾಜರೇ, ನನ್ನನ್ನು ಕ್ಷಮಿಸಿ. ನಾನು ನನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತೇನೆ. ಇದೆಲ್ಲ ನನ್ನ ದೌರ್ಬಲ್ಯದಿಂದ ನಡೆಯಿತು ಎಂದನು. ಗಂಗಾ ಪ್ರಸಾದ್ ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಮಹಾರಾಜರೇ, ನಾನು ವ್ಯಾಪಾರಕ್ಕಾಗಿ ಬೇರೆ ಗ್ರಾಮಕ್ಕೆ ಹೋಗುತ್ತಿದ್ದೆ. ವ್ಯಾಪಾರ ಮಾಡುತ್ತಾ ಊರೂರು ತಿರುಗುವವನಿಗೆ ನಾವು ಹೆಣ್ಣು ಕೊಡುವುದಿಲ್ಲ ಎಂದು ಹೇಳಿ ಯಾರೂ ನನಗೆ ಮದುವೆಗೆ ಹುಡುಗಿ ಕೊಡಲಿಲ್ಲ. ಈ ಕಾರಣದಿಂದ ನನಗೆ ಮದುವೆಯಾಗಲಿಲ್ಲ. ನಾನು ಮುದುಕನಾದನೆಂದು ಜನರು ಹೀಯಾಳಿಸುತ್ತಿದ್ದರು. ನಾನು ಹರಿಪುರಕ್ಕೆ ಹಿಂತಿರುಗಿದಾಗ ರಾಮದಾಸ್ನನ್ನು ಭೇಟಿಯಾದೆ. ಅವನು ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದನು. ಅಲ್ಲಿ ನಾನು ಸಾವಿತ್ರಿಯನ್ನು ನೋಡಿದೆನು. ಅವಳು ಈಗ ಯುವತಿಯಾಗಿ ಮತ್ತು ಸುಂದರವಾಗಿದ್ದಳು. ನನ್ನ ಮನಸ್ಸಿನಲ್ಲಿ ತಪ್ಪು ಆಲೋಚನೆಗಳು ಬರಲು ಪ್ರಾರಂಭವಾದವು. ನನ್ನ ಜೀವನದಲ್ಲಿ ಒಬ್ಬ ಸಂಗಾತಿಯಿಲ್ಲದ ಕೊರಗು ಕಾಡುತ್ತಿತ್ತು. ಸಾವಿತ್ರಿಯ ಸೌಂದರ್ಯ ನನ್ನ ಮನಸ್ಸನ್ನು ದಾರಿ ತಪ್ಪುವಂತೆ ಮಾಡಿತು. ಒಂದು ದಿನ ನಾನು ಗಿಡಮೂಲಿಕೆ ವ್ಯಾಪಾರಿಯ ಬಳಿಗೆ ಹೋದೆನು. ಅವನು ನನಗೊಂದು ಮದ್ದು ಕೊಟ್ಟನು. ಅದನ್ನು ಚಿಮುಕಿಸಿದರೆ ಯಾರೇ ಆಗಲಿ ಗಾಢ ನಿದ್ರೆಗೆ ಜಾರುತ್ತಾರೆ. ಮೇಲಾಗಿ ಅವರಿಗೆ ಏನೂ ತಿಳಿಯುವುದಿಲ್ಲ. ನಾನು ರಾಮದಾಸ್ನ ಮನೆಗೆ ಹೋದಾಗಲೆಲ್ಲ ರಾತ್ರಿ ವೇಳೆ ಆ ಮದ್ದನ್ನು ಚಿಮುಕಿಸುತ್ತಿದ್ದೆ. ಇದರಿಂದ ಇಡೀ ಕುಟುಂಬ ಪ್ರಜ್ಞೆ ತಪ್ಪುತ್ತಿತ್ತು. ನಂತರ ನಾನು ನನ್ನ ಕೆಟ್ಟ ಉದ್ದೇಶವನ್ನು ನೆರವೇರಿಸಿಕೊಳ್ಳುತ್ತಿದ್ದೆ. ಬೆಳಗಾಗುವ ಮುನ್ನವೇ ಯಾರಿಗೂ ತಿಳಿಯದಂತೆ ಸದ್ದಿಲ್ಲದೆ ಹೊರಟು ಹೋಗುತ್ತಿದ್ದೆ. ಸಾವಿತ್ರಿಯ ಆರೋಗ್ಯ ಹದಗೆಟ್ಟಾಗ ನನ್ನ ಅಪರಾಧ ಬಯಲಾಗುತ್ತದೆಂದು ನನಗೆ ಭಯವಾಯಿತು. ಆದರೆ ರಾಮದಾಸ್ ಸಾವಿತ್ರಿಯನ್ನು ಕೊಂದೇ ಬಿಟ್ಟನು. ನನ್ನನ್ನು ಕ್ಷಮಿಸು ರಾಮದಾಸ್, ಇದರಲ್ಲಿ ನಿನ್ನ ತಪ್ಪು ಇದೆ. ನೀನು ನಿನ್ನ ಹೆಣ್ಣು ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಮದುವೆ ಮಾಡಲಿಲ್ಲ. ಸಾವಿತ್ರಿಯ ಮದುವೆ ಮೊದಲೇ ಆಗಿದ್ದರೆ ಬಹುಶಃ ಇದೆಲ್ಲಾ ನಡೆಯುತ್ತಿರಲಿಲ್ಲ ಎಂದು ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದನು. ರಾಜ ವಿಕ್ರಮಾದಿತ್ಯನು ಗಂಭೀರ ಸ್ವರದಲ್ಲಿ, ಬಾಯಿ ಮುಚ್ಚು ನೀಚ. ನೀನು ಅಪರಾಧ ಮಾಡಿ ಈಗ ನಿನ್ನ ಸ್ನೇಹಿತನ ಮೇಲೆಯೇ ದೋಷ ಹೊರಿಸುತ್ತಿದ್ದೀಯಾ. ನಿನ್ನಿಂದ ಒಬ್ಬ ಮಗಳ ಪ್ರಾಣ
ಹೋಯಿತು. ನಿನಗೆ ಯಾವುದೇ ಕ್ಷಮೆ ಸಿಗುವುದಿಲ್ಲ ಎಂದರು. ರಾಜ ವಿಕ್ರಮಾದಿತ್ಯನು ಸೈನಿಕರಿಗೆ ಆದೇಶಿಸಿದನು, ಈ ದುಷ್ಟನನ್ನು ರಾಜ್ಯದ ಮಧ್ಯಕ್ಕೆ ಕರೆದೊಯ್ಯಿರಿ, ಇವನನ್ನು ಶೂಲಕ್ಕೇರಿಸಿ. ರಾಜನು ರಾಮದಾಸ್ನತ್ತ ನೋಡಿ, ನೀನು ಕೂಡ ನಿನ್ನ ಮಗಳು ಸಾವಿತ್ರಿಯ ಮಾತಿನ ಮೇಲೆ ನಂಬಿಕೆ ಇಡದೆ ಅವಳ ಪ್ರಾಣ ತೆಗೆದೆ. ಇದು ನಿನ್ನ ದೊಡ್ಡ ತಪ್ಪು. ನೀನು ಆ ಸಮಯದಲ್ಲಿ ನಮಗೆಲ್ಲವನ್ನೂ ಹೇಳಿದ್ದರೆ ಬಹುಶಃ ಕಮಲಾಳ ಜೀವನ ನಾಶವಾಗುತ್ತಿರಲಿಲ್ಲ ಎಂದರು. ರಾಮದಾಸ್ ಕಣ್ಣೀರಿನೊಂದಿಗೆ, ಮಹಾರಾಜರೇ, ನನ್ನನ್ನು ಕ್ಷಮಿಸಿ ಎಂದನು. ಆಗ ರಾಜನು, ನಿನ್ನ ಅಸಹಾಯಕತೆಯನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ, ಆದರೆ ನೀನು ಮಾಡಿದ ಅಪರಾಧಕ್ಕೆ ನಿನಗೆ ಶಿಕ್ಷೆಯಾಗುತ್ತದೆ. ನೀನು 5 ವರ್ಷಗಳ ಕಾಲ ಸೆರೆಮನೆಯಲ್ಲಿರಬೇಕು. ಆದರೆ ನಿನ್ನ ಮಗಳು ಕಮಲಾಳ ಜವಾಬ್ದಾರಿ ಈಗ ನಮ್ಮದು. ನಾವು ಅವಳ ವಿವಾಹವನ್ನು ಒಬ್ಬ ಗೌರವಾನ್ವಿತ ವ್ಯಕ್ತಿಯೊಂದಿಗೆ ನೆರವೇರಿಸುತ್ತೇವೆ. ಅವಳ ಮಗುವಿಗೆ ತಂದೆಯ ಆಶ್ರಯ ಸಿಗುತ್ತದೆ ಎಂದರು. ರಾಮದಾಸ್ ಕೈಮುಗಿದು, ನಿಮಗೆ ಬಹಳ ಧನ್ಯವಾದಗಳು ಮಹಾರಾಜರೇ ಎಂದನು. ರಾಜ ವಿಕ್ರಮಾದಿತ್ಯನು ತನ್ನ ಮಾತಿನಂತೆ ಕಮಲಾಳ ವಿವಾಹವನ್ನು ತನ್ನ ನಂಬಿಕಸ್ಥ ಸೈನಿಕನಾದ ಸೂರಜ್ನೊಂದಿಗೆ ನೆರವೇರಿಸಿದನು. ಸೂರಜ್ ಒಬ್ಬ ಒಳ್ಳೆಯ ಯುವಕ. ಅವನು ಕಮಲಾಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡನು. ಅವನು ಕಮಲಾಳನ್ನು ಪೂರ್ಣ ಗೌರವದಿಂದ ಸ್ವೀಕರಿಸಿದನು. ಅವಳಿಗೆ ಹುಟ್ಟಲಿರುವ ಮಗುವನ್ನು ತನ್ನ ಮಗುವಿನಂತೆ ಪ್ರೀತಿಸುವ ವಾಗ್ದಾನ ಮಾಡಿದನು. ರಾಧಾ ಮತ್ತು ಅನುರಾಧಾಳ ವಿವಾಹಗಳನ್ನು ರಾಜನು ತನ್ನ ಅರಮನೆಯ ಇತರ 2 ಸೈನಿಕರೊಂದಿಗೆ ನೆರವೇರಿಸಿದನು. 5 ವರ್ಷಗಳ ನಂತರ ರಾಮದಾಸ್ ತನ್ನ ಶಿಕ್ಷೆಯನ್ನು ಪೂರೈಸಿ ಜೈಲಿನಿಂದ ಹೊರಬಂದನು. ಅವನು ತನ್ನ 3 ಹೆಣ್ಣು ಮಕ್ಕಳು ಸಂತೋಷವಾಗಿ ಮತ್ತು ಸುರಕ್ಷಿತವಾಗಿರುವುದನ್ನು ನೋಡಿದನು. ಕಮಲಾ ತನ್ನ ಮಗಳು ಪತಿ ಸೂರಜ್ನೊಂದಿಗೆ ಸುಖವಾಗಿ ಜೀವನ ನಡೆಸುತ್ತಿದ್ದಳು. ರಾಧಾ ಮತ್ತು ಅನುರಾಧಾ ಕೂಡ ತಮ್ಮ ಕುಟುಂಬಗಳೊಂದಿಗೆ ಸಂತೋಷವಾಗಿದ್ದರು. ರಾಮದಾಸ್ನ ಕಣ್ಣಲ್ಲಿ ನೀರು ತುಂಬಿತು. ಅವನು ರಾಜಭವನಕ್ಕೆ ಹೋಗಿ ರಾಜ ವಿಕ್ರಮಾದಿತ್ಯನ ಮುಂದೆ ತಲೆಬಾಗಿ, ಮಹಾರಾಜರೇ, ನೀವು ನನ್ನ ಹೆಣ್ಣು ಮಕ್ಕಳಿಗೆ ಹೊಸ ಜೀವನ ನೀಡಿದ್ದೀರಿ. ನಾನು ನಿಮಗೆ ಯಾವಾಗಲೂ ಋಣಿಯಾಗಿರುತ್ತೇನೆ ಎಂದನು. ರಾಜ ವಿಕ್ರಮಾದಿತ್ಯನು, ರಾಮದಾಸ್, ನಮ್ಮ ಪ್ರಜೆಗಳನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ. ನೀನು ನಿನ್ನ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ದೀಯಾ. ಈಗ ನಿನ್ನ ಹೆಣ್ಣು ಮಕ್ಕಳೊಂದಿಗೆ ಸಮಯ ಕಳೆ ಮತ್ತು ಅವರಿಗೆ ಪ್ರೀತಿಯನ್ನು ಹಂಚುವೆ ಎಂದರು. ರಾಮದಾಸ್ ತನ್ನ ಗ್ರಾಮಕ್ಕೆ ಹಿಂತಿರುಗಿ ತನ್ನ ಹೆಣ್ಣು ಮಕ್ಕಳೊಂದಿಗೆ ಸಮಯ ಕಳೆಯಲು ಪ್ರಾರಂಭಿಸಿದನು. ಸ್ನೇಹಿತರೆ, ಇಂತಹ ಘಟನೆಗಳು ಸಮಾಜದಲ್ಲಿ ನಡೆಯುತ್ತಲೇ ಇರುತ್ತವೆ. ಸಮಾಜದ ಅವಮಾನದ ಭಯದಿಂದ ನಾವು ನಮ್ಮ ಮಕ್ಕಳ ಮಾತುಗಳನ್ನೇ ನಂಬದಿರುವುದು ಬಹಳ ಅಪಾಯಕಾರಿ. ಏಕೆಂದರೆ ರಾಮದಾಸ್ನಂತಹ ತಂದೆಯರು ಯಾವ ಒತ್ತಡದಲ್ಲಿರುತ್ತಾರೋ, ಸಾವಿತ್ರಿಯಂತಹ ಹೆಣ್ಣು ಮಕ್ಕಳು ಯಾವ ಸಂಕಟದಲ್ಲಿರುತ್ತಾರೋ ಹೇಳಲಾಗದು. ಆದ್ದರಿಂದ ಕುಟುಂಬದಲ್ಲಿ ಪರಸ್ಪರ ನಂಬಿಕೆ ಇಡುವುದು ಬಹಳ ಮುಖ್ಯ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.